ಬರ್ತಾವ ಅಂತ ಕನ್ಫರ್ಮೇಷನ್ ಅದ. ಇನ್ನೇನಿದ್ರು ಇಲ್ಲಿ ಲಿಂಗಾಯತ ಸಮುದಾಯ ಒಳಗೆ ಹೋಗ್ಬೋದು ಅನ್ನೋಂಥ ಆತಂಕಗಳು ಇದ್ದಾವೆ. ಒಂದಿಷ್ಟು ಅಶೋಕ್ ಪೂಜೆ ಅವರಿಗೆ, ಒಂದಿಷ್ಟು ಇವರಿಗೆ. ಯಾಕೆಂದರೆ ಇವ್ರು ನಿಲ್ಲವ್ರನ್ನ ಈ ಸಲ ಅಂತ ಅನಿಸೋದ. ಕಡಾಡಿಯವರು, ಅಶೋಕ್ ಪೂಜಾರಿ ಅವರು ಪ್ಲಸ್ ನಮ್ಮ ರಮೇಶ್ ಜಾರಕಿಹೊಳಿ ಅವರು. ಇದರಲ್ಲೇ ಹಿಂಗಿರೋದ್ರಿಂದ ಸ್ವಲ್ಪ ರಮೇಶ್ ಜಾರಕಿಹೊಳಿ ಅವರ ಬಲ ಹೆಚ್ಚಾಗ್ತದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಒಬ್ಬ ಅಭ್ಯರ್ಥಿ ಮಾಡಿದ್ರು ಸಹಿತ ಗೆದ್ದಿದ್ರು ಅವರು. ಈ ಸಲ ಇವ್ರು ಒಡಕಾಗ್ತದೆ ಅಂದ್ರೆ ನಿಶ್ಚಿತವಾಗಿ ಅವ್ರು ಹೆಲ್ಪ್ ಆಗ್ತದೆ ಅಂತಾರೆ. ಬಟ್ ಅದೇನೂ ಇರಲಿ, ಇವರು ತಮ್ಮ ಒಂದು ದಾರಿಯಲ್ಲಿ ನಮ್ಮ ಅಶೋಕ್ ಪೂಜಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಾದೇಶ್ ಕಡಾಡಿ ಅವರಿಗೆ ಸ್ವಲ್ಪ ಜನಸಂಪರ್ಕ ಹೆಚ್ಚು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಮ್ಮ ಹಿಂದಿನಗಿಂತ ಹೆಚ್ಚಿನ ಓಟ್ಗಳು ತೊಗೊಳ್ಬೇಕು ಅನ್ನುವಂಥದ್ದು. ಬಟ್ ಆ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಜನರಿಗೆ ಮುಟ್ತಾರೋ ಗೊತ್ತಿಲ್ಲ. ಬಟ್ ಅರಮನೆ ಕ್ಷೇತ್ರದಲ್ಲಿ ಮಾತ್ರ ಭಾಳಷ್ಟು ಜೋರಾಗಿ ವಿವೇಕರಾವ್ ಪಾಟೀಲರು ಮತ್ತು ಪವನ್ ಕಚ್ಚೆ ಅವರು ಓಡಾಡೋದಷ್ಟಲ್ಲ, ಅವ್ರು ಹೋಗಿ ಭೇಟಿಯಾಗಿ ಇವತ್ತು ಜನನೂ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು, ಪ್ರಬಲವಾದ ಖಚಿತ ಸುದ್ದಿಗಳು ಬರೋದರಿಂದಾಗೆ ನಿಶ್ಚಿತವಾಗಿ ಒಂದು ಪ್ರಬಲ ಫೈಟ್ ಈ ಒಂದು ಅರಮನೆ ಕ್ಷೇತ್ರದಲ್ಲಿ ಆಗ್ತದೆ ಅನ್ನುವಂಥ ಜನಸಾಮಾನ್ಯರ ಮಾತು. ಇನ್ನು ಅದೇ ಕಾಲಕ್ಕೆ ಗೋಕಾಕದಲ್ಲೂ ಸಹಿತ ಇವರು ಮೋಸ್ಟ್ಲಿ ಹೆಚ್ಚಿಗೆ ಮಾಂತೇಶ್ ಕಡಾಡಿ ಅವರು ಮತ್ತು ಅಶೋಕ್ ಪೂಜಾರಿ ಅವರು ಲಾಸ್ಟ್ ಟೈಮ್ ಆದಂಗೆ ಒಂದಾದ್ರೆ ಒಂದಿಷ್ಟು ಕೆಲವು ಹೋಪ್ಸ್ ಹೆಚ್ಚಾಗ್ತಾವೆ. ಎಲ್ಲಾದರೂ ಒಂದು ಸಮಬಲದ ಫೈಟ್ ಆಗ್ಬೋದು ಅನ್ನುವಂಥದ್ದು ಅದ. ಇದರಲ್ಲಿ ಯಾರು ನಂಬ್ತಾರೋ ಗೊತ್ತಿಲ್ಲ. ಬಟ್ ಇದು ಇವತ್ತಿನ ಡೆವಲಪ್ಮೆಂಟ್ಗಳು ಗೋಕಾಕ್ ಮತ್ತು ಅರಮನೆ ಕ್ಷೇತ್ರದಲ್ಲಿ ನಡೆಸ್ತಿರುವಂಥ ಘಟನೆಗಳು. ಇನ್ನು ಇವು ಗೆಲುವು ಸೋಲು ಬೇರೆ ವಿಷಯ, ಆ ಎಲೆಕ್ಷನ್ಸ್ ಅಂದ್ರೆ ಮತ್ತೆ ಮಾತಾಡೋಣ. ಬಟ್ ಈಗ ಮಾತ್ರ ಇದು ನಡೆದದ ಅನ್ನುವಂಥದ್ದು ಮತ್ತೊಂದಿಷ್ಟು. ಈ ಕಾವು ಏರ್ತಾ ಇದೆ ಚುನಾವಣೆ ಈಗ 2028 ಅನ್ನೋದು ಈಗ ಒಂದು ಸ್ವಲ್ಪ ನಿಶ್ಚಿತ ಆಗಲಿಕ್ಕೆ. ಅದರಲ್ಲೂ ಈ ಮುಂಬರುವ ಪಂಚಾಯತ್ ಎಲೆಕ್ಷನ್ಗಳು, ತಾಲೂಕು ಪಂಚಾಯತು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳು ಸಹಿತ ಮುಂದೆ ಯಾರಾಗ್ಬೋದು, ಏನಾಗ್ಬೋದು ಅನ್ನೋದನ್ನು ಒಂದಿಷ್ಟು ದಿಕ್ಸೂಚಿ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. 60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.